ಓಂ ಶಾಂತಿ. ಈ ದಿನ ನಾವು ಜೀವನವನ್ನು ಪರಿವರ್ತನೆ ಹೇಗೆ ಮಾಡಿಕೊಳ್ಳುವಂತಹದ್ದು. ಈಗ ಎಲ್ಲರೂ ಸಹ ಡ್ರಾಮಾದಲ್ಲಿ ಅವರವರ ಪಾತ್ರವನ್ನು ಮಾಡ್ತಿದ್ದಾರೆ. ಈ ದುಃಖಧಾಮದಲ್ಲಿ, ಕಲಿಯುಗದಲ್ಲಿ ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಪಾತ್ರ ಇದೆ. ಅದರಲ್ಲಿ ದುಃಖ, ಅಶಾಂತಿ, ಸುಖ, ಶಾಂತಿ ಎಲ್ಲವೂ ಸಹ ಮಿಕ್ಸ್ ಆಗಿದೆ ಅಲ್ವಾ. ಅಲ್ಪಕಾಲಿಕವಾದಂತಹ ಸುಖ, ಶಾಂತಿ, ಪ್ರೀತಿ ಎಲ್ಲವೂ ಸಹ ಸಿಗ್ತಿದೆ. ಆದರೆ ನಾವು ಸದಾ ನಮ್ಮ ಜೀವನ ಸುಖವಾಗಿರಬೇಕು, ಶಾಂತಿಯಿಂದ ಇರಬೇಕು, ಆನಂದವಾಗಿರಬೇಕು ಅಂದರೆ ನಾವು ಯಾವ್ಯಾವುದರಲ್ಲಿ ಪರಿವರ್ತನೆಯನ್ನು ನಾವು ತಗೊಂಬರಬೇಕು. ಈಗ ಕಮಲದ ಹೂ ಇದೆ, ಅದು ಏನಕ್ಕೆ ಒಂದು ಯಾವುದರ ಒಂದು ಗುರ್ತಾಗಿದೆ? ಪವಿತ್ರತೆ ಜೊತೆಗೆ ಡಿಟ್ಯಾಚ್ಮೆಂಟ್. ಕಮಲದ ಹೂ ಅನ್ನುವಂತಹದ್ದು ಪವಿತ್ರತೆ ಅಂದರೆ ಪ್ಯೂರಿಟಿ ಮತ್ತು ಡಿಟ್ಯಾಚ್ಮೆಂಟ್ಗೆ. ಅಂದರೆ ಆ ಕಮಲದ ಹೂ ಕೆಸರಲ್ಲೇ ಬೆಳೆದ್ರೂ ಸಹ, ಕೆಸರಲ್ಲೇ ಇದ್ರೂ ಸಹ ಅದಕ್ಕೆ ಅತೀತವಾಗಿ ಇರುತ್ತೆ, ಡಿಟ್ಯಾಚ್ ಆಗಿರುತ್ತೆ. ಆ ಕೆಸರಿಗೆ ಅಟ್ಯಾಚ್ ಆಗಿರೋದಿಲ್ಲ. ನಾವು ಸಹ ಪವಿತ್ರವಾಗಿ ಇರಬೇಕು, ಕಮಲದ ಸಮಾನ ನಾವು ಇರಬೇಕು, ಅತೀತವಾಗಿ ಇರಬೇಕು. ಅಂದರೆ ನಾವು ಇರುವಂತಹ ಸಮಾಜ, ಪ್ರಪಂಚ, ಯುಗ ಎಲ್ಲವೂ ಕೆಸರು ಅಲ್ವಾ. ವಿಕಾರಗಳು, ಅಪವಿತ್ರತೆ, ತಮೋ ಪ್ರಧಾನತೆ ಅನ್ನೋ ಕೆಸರಲ್ಲಿ ನಾವಿದ್ದೀವಿ. ಇದ್ರೂ ಸಹ ಅದರ ಒಂದು ಪ್ರಭಾವದಲ್ಲಿ ನಾವು ಬರದೆ ಅದಕ್ಕೆ ಅತೀತವಾಗಿ ಕಮಲದ ಸಮಾನ ನಾವು ಇರಬೇಕಾಗತ್ತೆ. ಕಮಲ ಹೇಗೆ ಕೆಸರಲ್ಲಿದ್ರೂ ಕೂಡ ಅದು ಅದಕ್ಕೆ ಅತೀತ ಆಗಿ ಪವಿತ್ರವಾಗಿ ಯಾವ ರೀತಿ ಇರುತ್ತೆ ಹಾಗೆ ನಾವು ಸಹ ಈ ಈ ಪತಿತ ಪ್ರಪಂಚದಲ್ಲಿ, ಪತಿತ ಜನಗಳ ಮಧ್ಯೆ ಇದ್ರೂ ಸಹ, ತಮೋ ಪ್ರಧಾನತೆಯ ಒಂದು ವಾಯುಮಂಡಲದಲ್ಲಿ ಇದ್ರೂ ಸಹ ಅದಕ್ಕೆ ಅತೀತವಾಗಿರಬೇಕು. ದೂರ ಆಗುವಂತಹದ್ದಲ್ಲ. ಆ ಒಂದು ಪ್ರಪಂಚದಿಂದ ದೂರ ಆಗೋದು, ವ್ಯಕ್ತಿಗಳಿಂದ ದೂರ ಆಗೋದು, ಸಮಸ್ಯೆಗಳಿಂದ ದೂರ ಆಗುವಂತಹದ್ದಲ್ಲ. ಅದರಲ್ಲೇ ಇದ್ದು ಮನಸ್ಸು ಬುದ್ಧಿಯಿಂದ ದೂರ ಆಗುವಂಥದ್ದು, ಅತೀತ ಆಗುವಂಥದ್ದು. ಅಂದರೆ ಶಾರೀರಿಕವಾಗಿ ಅಲ್ಲದೆ ಆತ್ಮಿಕವಾಗಿ, ಮಾನಸಿಕವಾಗಿ ನಾವು ಮನಸ್ಸು ಬುದ್ಧಿಯಿಂದ ನಾವು ಡಿಟ್ಯಾಚ್ ಆಗಿರಬೇಕು. ಆಗ ಮಾತ್ರ ನಾವು ಸುಖಮಯವಾದ, ಆನಂದಮಯವಾದ ಜೀವನವನ್ನು ನಾವು ನಡೆಸೋದಕ್ಕೆ ಸಾಧ್ಯ ಆಗತ್ತೆ. ಕೆಸರಲ್ಲಿ ಆ ಒಂದು ಕಮಲದ ಹೂವು ಇದ್ರೂ ಸಹ ಕೆಸರು ಯಾವತ್ತೂ ಆಕರ್ಷಣೆ ಆಗೋದಿಲ್ಲ. ಆ ಒಂದು ಕಮಲದ ಹೂವೇ ಎಲ್ಲರಿಗೂ ಸಹ ಆಕರ್ಷಣೆ ಆಗತ್ತೆ. ಅದು ಯಾವತ್ತಿಗೂ ಸಹ ಅದಕ್ಕೆ ಅತೀತವಾಗಿಯೇ ಇರುತ್ತೆ, ಅದಕ್ಕೆ ಪ್ರಿಯ ಅನಿಸುತ್ತೆ. ಕೆಸರಿಗೆ ಅತೀತವಾಗಿರೋದ್ರಿಂದ ಎಲ್ಲರಿಗೂ ಸಹ ಏನಾಗುತ್ತೆ, ಅದು ಪ್ರಿಯ ಅನಿಸುತ್ತೆ. ಯಾವುದು? ಕಮಲದ ಹೂ. ಹಾಗೆ ನಾವು ಸಹ ಎಲ್ಲ ಈ ತಮೋ ಪ್ರಧಾನತೆ ಏನಿದೆ, ವಿಕಾರಗಳು, ಈ ಪತಿತ, ಈ ಪ್ರಪಂಚ ಏನಿದೆ, ಇದರಿಂದ ಮನಸ್ಸು ಬುದ್ಧಿಯಿಂದ ಅತೀತ ಆಗಿದ್ದಾಗ ಎಲ್ಲರಿಗೂ ಇಷ್ಟ ಆಗ್ತೀವಿ. ಬಾಬಾರವ್ರಿಗೂ ಸಹ ನಾವು ಇಷ್ಟ ಆಗ್ತೀವಿ. ಯಾರಾದರೂ ಈಗ ನಮಗೆ ತಮೋ ಪ್ರಧಾನತೆಯ ಒಂದು ಪ್ರಪಂಚ ಆಗಿರೋದ್ರಿಂದ, ಎಲ್ಲರಲ್ಲೂ ತಮೋ ಗುಣಗಳು ಇರೋದ್ರಿಂದ, ಎಲ್ಲರೂ ನಮಗೆ ಒಂದು ಮಾತಿಂದ ಇರ್ಬೋದು, ಸಂಕಲ್ಪಗಳಿಂದ ಇರ್ಬೋದು, ಕರ್ಮದಿಂದ ಇರ್ಬೋದು, ನಮಗೆ ಏನಾದರೂ ಒಂದು ಸಮಸ್ಯೆಯನ್ನು ತರೋದಿರ್ಬೋದು, ವಿಘ್ನಗಳನ್ನು ಹಾಕೋದಿರ್ಬೋದು, ನಿಂದನೆಗಳನ್ನು ಮಾಡೋದಿರ್ಬೋದು, ಯಾವುದೋ ಒಂದು ರೂಪದಲ್ಲಿ ನಮ್ಮ ಬಳಿ ಬರ್ತಿರುತ್ತೆ. ಆಗ ನಾವು ಅದಕ್ಕೆ
ಅದರ ಒಂದು ಪ್ರಭಾವದಲ್ಲಿ ಹೋಗ್ತೀವಿ ಅಂದರೆ ಆ ಥರ ಅಂದರು, ಈ ಥರ ಅಂದರು, ಅವ್ರು ಆ ಥರ ಮಾಡಿದ್ರು, ಇವ್ರು ಈ ಥರ ಮಾಡಿದ್ರು, ಇದೇ ಇರುತ್ತೆ ಅಲ್ವಾ. ಅದು ಇನ್ನು ಕೆಸರಲ್ಲಿ ನಾವು ಬಿದ್ವಿ ಅಂತ ಅರ್ಥ. ಅದೆಲ್ಲ ಕೆಸರು, ಅದ್ರಲ್ಲಿ ನಾವು ಬಿದ್ದೋದ್ವಿ ಅಂತ ಅರ್ಥ. ಅದಕ್ಕೆ ನಾವು ಅತೀತ ಆಗಿರಬೇಕು ಅಂದರೆ, ಅದರ ಪ್ರಭಾವ ನಮ್ಮ ಮೇಲೆ ಬೀಳಬಾರದು ಅಂದರೆ ನಮ್ಮ ಒಂದು ಯೋಚನೆ ಅನ್ನುವಂತಹದ್ದು ಪವರ್ಫುಲ್ ಆಗಿರಬೇಕು. ಆಯ್ತಾ. ಅವ್ರು ಏನೇ ನಮಗೆ ನಿಂದನೆ ಮಾಡಿದ್ರು, ಅವ್ರು ಏನೇ ನಮಗೆ ಸಮಸ್ಯೆಗಳನ್ನು ತಂದರೂ ಸಹ ನಮ್ಮ ಒಂದು ಭಾವನೆ ಅವರ ಪರವಾಗಿ ಏನಿರಬೇಕು, ಒಳ್ಳೆ ರೀತಿಯಾಗಿರಬೇಕು, ಪಾಸಿಟಿವ್ ಆಗಿರಬೇಕು. ನೆಗೆಟಿವ್ ಯೋಚನೆಯನ್ನ ಮಾಡಬಾರ್ದು. ಯಾಕೆ ಅಂದರೆ ನಾವು ಮಾಡುವಂತಹ ಕರ್ಮ ಫ್ಯೂಚರನ್ನು, ಭವಿಷ್ಯವನ್ನು ಸರಿ ಮಾಡುತ್ತೆ. ನಾವು ಮಾಡುವಂತಹ ಯಾವುದೇ ಒಂದು ಕರ್ಮ ಇದ್ರೂ ಕೂಡ ಅದು ಕರೆಕ್ಟ್ ಆಗಿದ್ದಾಗ, ಪಾಸಿಟಿವ್ ಆಗಿದ್ದಾಗ ಫ್ಯೂಚರನ್ನು ಏನು ಮಾಡುತ್ತೆ, ಅದು ಸರಿ ಮಾಡುತ್ತೆ. ಅವರಿಗೆ ನಾವು ಶುಭ ಭಾವನೆಯನ್ನ ಇಡಬೇಕು. ಅವ್ರು ಏನೇ ಒಂದು ನಿಂದನೆ ಮಾಡಿದ್ರು, ಅವ್ರು ಏನೇ ನಮಗೆ ವಿಘ್ನವನ್ನು ಹಾಕಿದ್ರು ಸಹ ನಾವೇನು ಮಾಡಬೇಕಾಗತ್ತೆ, ಅವರಿಗೆ ಶುಭ ಭಾವನೆಯನ್ನ ಇಡಬೇಕಾಗತ್ತೆ. ಭಗವಂತನ ಒಂದು ಶಕ್ತಿ, ಭಗವಂತನ ಒಂದು ಪ್ರೀತಿ ಮತ್ತೆ ನನ್ನ ಎಲ್ಲ ಶುಭ ಭಾವನೆ ನಿನ್ನ ಜೊತೆ ಇದೆ, ಈ ಒಂದು ಸಂಕಲ್ಪ ಮಾಡಬೇಕು. ಅವ್ರ ಹತ್ರ ಶಕ್ತಿ ಇರೋದಿಲ್ಲ, ಪ್ರೀತಿ ಇರೋದಿಲ್ಲ, ಒಳ್ಳೆಯ ಒಂದು ಭಾವನೆ ಇರೋದಿಲ್ಲ, ಅದಕ್ಕೋಸ್ಕರ ಅವ್ರು ಆ ಥರ ವರ್ತಿಸ್ತಿರ್ತಾರೆ. ನೀವು ಆಗ ಶುಭ ಭಾವನೆಯನ್ನ ಇಡಬೇಕಾಗತ್ತೆ. ಭಗವಂತನ ಶಕ್ತಿ, ಪ್ರೀತಿ ಮತ್ತೆ ನನ್ನ ಒಂದು ಶುಭ ಭಾವನೆಯೂ ಸಹ ಅದರ ಜೊತೆಗೆ ನಿನ್ನ ಜೊತೆ ಇದೆ ಅನ್ನುವ ಒಂದು ಸಂಕಲ್ಪವನ್ನು ಮನಸ್ಸಿಂದ, ಹೃದಯದಿಂದ, ದಯಾ ಭಾವನೆಯಿಂದ, ಕಲ್ಯಾಣ ಭಾವನೆಯಿಂದ ನಾವು ಆ ಸಂಕಲ್ಪವನ್ನು, ಆ ಶುಭ ಭಾವನೆಯನ್ನು ನಾವು ಇಡಬೇಕಾಗತ್ತೆ. ಈಗ ಲಕ್ಷ್ಮೀನಾರಾಯಣರ ಒಂದು ಸಮಾನ ಆಗಬೇಕು ಅಂದರೆ ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಅಲ್ವಾ. ಅಂದರೆ ನಾವು ಅವರ ಸಮಾನ ಆಗಬೇಕು ಅಂದರೆ ಇಲ್ಲೇನೆ ನಾವು ಆ ಒಂದು ಗುಣಗಳನ್ನ ಬೆಳೆಸ್ಕೊಳ್ಬೇಕಾಗತ್ತೆ, ಧಾರಣೆ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಇತರರಿಂದ ಬೇಡ್ಕೊಳ್ಳೋದಕ್ಕೆ ಬದಲು ನಾವು ಯಾವಾಗ ಕೊಡೋರಾಗ್ತೀವೋ ಆಗ್ಲೇನೆ ಲಕ್ಷ್ಮೀನಾರಾಯಣರ ಥರ ಆಗ್ಬಿಟ್ಟಿದೀವಿ ಅಂತ ಅರ್ಥ. ಯಾಕೆಂದ್ರೆ ಲಕ್ಷ್ಮೀನಾರಾಯಣ ಅಂದ್ರೆ ಅವರು ದೇವತೆಗಳು ಯಾವತ್ತೂ ಕೂಡ ಬೇಡುವಂಥವರಲ್ಲ, ಕೊಡುವಂಥವರು. ಆಯ್ತಾ. ಅವರು ನಿಮಗೆ ದ್ವೇಷ ಕೊಡ್ತಿದ್ದಾರೆ, ಅವರು ನಿಮಗೆ ನೆಗೆಟಿವ್ ಆಗಿ ನಿಮ್ಮ ಜೊತೆ ಮಾತಾಡ್ತಿದ್ದಾರೆ, ವರ್ತಿಸ್ತಿದ್ದಾರೆ ಅಂತಂದ್ರೆ ಅವರ ಹತ್ರ ಏನಿಲ್ಲ, ಶಕ್ತಿ ಇಲ್ಲ, ಅವರ ಹತ್ರ ಪ್ರೀತಿನೂ ಇಲ್ಲ, ಅವರ ಹತ್ರ ಶುಭ ಸಂಕಲ್ಪಗಳ ಸ್ಟಾಕು ಇಲ್ಲ, ಅಶುದ್ಧವಾದದ್ದೇ ಇದೆ, ನೆಗೆಟಿವೇ ಇದೆ, ಅದರಿಂದ ಅದು ನಮಗೆ ಕೊಡ್ತಿದ್ದಾರೆ. ನಾನು ಏನ್ ಮಾಡಬೇಕು, ಶುಭ ಭಾವನೆಯನ್ನ ಕೊಡಬೇಕು. ನಾನು ಆ ಸಮಯದಲ್ಲಿ ಇವರು ನನಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ, ಪಾಸಿಟಿವ್ ಆಗಿ ನನ್ನ ಜೊತೆ ಚೆನ್ನಾಗಿರ್ಬೇಕು, ನನ್ನ ಜೊತೆ ಪ್ರೀತಿಯಿಂದ ಮಾತಾಡಬೇಕು, ಸ್ನೇಹದಿಂದ ಮಾತಾಡಬೇಕು, ಇವರು ದ್ವೇಷದಿಂದ ಮಾತಾಡ್ತಿದ್ದಾರೆ, ನನಗೆ ಆ ಥರ ಬೈದ್ರು, ಈ ಥರ ಬೈದ್ರು, ಈ ಥರ ನಿಂದನೆ ಮಾಡಿದ್ರು, ಆ ಥರ ನಿಂದನೆ ಮಾಡಿದ್ರು ಅಂದ್ರೆ ನಾನು ಅವ್ರ ಹತ್ರ ಬೇಡ್ತಿದ್ದೀನಿ ಅಂತ ಅರ್ಥ. ಅಂದ್ರೆ ಏನು, ಅವರಿಂದ ಶಾಂತಿ ಇರ್ಬೋದು, ಸುಖ ಇರ್ಬೋದು, ಆನಂದ ಇರ್ಬೋದು, ಪ್ರೀತಿ ಇರ್ಬೋದು, ಶುಭ ಭಾವನೆನೇ ಇರಲಿ, ಅದು ಎಲ್ಲವನ್ನೂ ಅವರಿಂದ ನಾನು ಬೇಡ್ತಿದ್ದೀನಿ ಅಂತ. ಅಂದ್ರೆ ಅವ್ರು ಬೈತಿದ್ದಾರೆ, ಅವರು ನೆಗೆಟಿವ್ ಆಗಿ ನನ್ನ ಜೊತೆ ಮಾತಾಡ್ತಿದ್ದಾರೆ, ನಿಂದನೆ ಮಾಡ್ತಿದ್ದಾರೆ ಅಂದ್ರೆ ನಾನು ಅದನ್ನ ಗುರುತಿಸ್ತೀನಿ, ಮತ್ತೆ ಅದರ ಒಂದು ಪ್ರಭಾವ ನನ್ನ ಮೇಲೆ ಬೀಳುತ್ತೆ. ಇವ್ರು ಈ ಥರ ಅಂದ್ರಲ್ಲ, ಮತ್ತೆ ಟೆನ್ಷನ್ನು, ಬೇಜಾರು, ಕೋಪ, ಅಳು, ದುಃಖ ಎಲ್ಲ ಬಂದ್ಬಿಡುತ್ತೆ ಅನ್ಕೊಳ್ಳಿ. ಅದೇನೇ ಬೇಡುವಂತಹ ಒಂದು ಪರಿಸ್ಥಿತಿ. ಅವ್ರು ಏನೇ ಅಂದ್ರೂ ಕೂಡ ನೀವು ಹೇಗಿರಬೇಕು, ಅದಕ್ಕೆ ಅತೀತ ಆಗಿರಬೇಕು, ಕಮಲದ ಥರ.
ಅದು ಕೆಸರು ಅನ್ನೋದು ನಿಮಗೆ ಗೊತ್ತಿದೆ ಅಲ್ಲ, ಮತ್ತೆ ಅವ್ರ ಹತ್ರ ಇಲ್ಲ ಅನ್ನೋದು ನಿಮಗೆ ಗೊತ್ತಿದೆ ಅಲ್ಲ, ಆ ಸಮಯದಲ್ಲಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅವ್ರ ಹತ್ರ ಈ ಒಂದು ಗುಣ ಇಲ್ಲ, ಈ ಒಂದು ಶಕ್ತಿ ಇಲ್ಲ, ಅದರಿಂದನೇ ಅವರು ಆ ಥರ ವರ್ತಿಸ್ತಿದ್ದಾರೆ. ಆಗ ನಾನು ನನ್ನ ಒಂದು ಶುಭ ಭಾವನೆಯ ಮೂಲಕ ನಾನು ಅವರಿಗೆ ಆ ಒಂದು ಶಕ್ತಿ, ಪ್ರೀತಿ, ಗುಣವನ್ನು ನಾನು ಕೊಡಬೇಕಾಗತ್ತೆ. ಭಗವಂತನ ಶಕ್ತಿ ನಿನ್ನ ಜೊತೆ ಇದೆ, ಭಗವಂತನ ಪ್ರೀತಿನೂ ನಿನ್ನ ಜೊತೆ ಇದೆ, ಜೊತೆಗೆ ನನ್ನ ಒಂದು ಶುಭ ಭಾವನೆಯೂ ಸಹ ನಿನ್ನ ಜೊತೆ ಇದೆ ಅಂತ ನಾವೇನು ಮಾಡಬೇಕು, ಸಂಕಲ್ಪವನ್ನು ಆ ಆತ್ಮದ ಜೊತೆ ಆ ಆತ್ಮಕ್ಕೆ ಮಾಡಬೇಕಾಗತ್ತೆ. ಅದೇನೇ ಕೊಡುವಂತಹದ್ದು ಅಲ್ವಾ. ದೇವತೆಗಳು ಸದಾ ಕೊಡುವಂಥವರು ಅಂತ ಹೇಳ್ತಾರೆ. ಆಗಿದ್ದ ಮೇಲೆ ನಾವೇನು ಮಾಡಬೇಕು, ಸದಾ ಕೊಡುವಂಥವರಾಗಿರಬೇಕು. ಅವರು ನಿಂದನೆ ಮಾಡಲಿ, ನೆಗೆಟಿವ್ ಆಗಿ ಎಷ್ಟಾದರೂ ಅವರು ವರ್ತನೆ ಮಾಡಲಿ, ನಾವು ಮಾತ್ರ ಏನು ಮಾಡಬೇಕಾಗತ್ತೆ, ಬರೀ ಪಾಸಿಟಿವ್ ಶುಭ ಭಾವನೆಯನ್ನೇ ನಾವು ಅವ್ರ ಮೇಲೆ ಇಡಬೇಕಾಗತ್ತೆ. ಇದೇ ಕೊಡುವಂತಹದ್ದು. ಯಾವಾಗ ನಾವು ಬೇಡದೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆವಾಗಲೇ ನಾವು ಲಕ್ಷ್ಮೀ ನಾರಾಯಣರ ಥರ ಇದ್ದೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಗುರುತಾಗಿದೆ. ಯಾರು ಏನೇ ಕೊಟ್ಟರು ನೀವು ಮಾತ್ರ ಒಳ್ಳೆಯದೇ ಕೊಡಬೇಕು. ಅದಕ್ಕೆ ಅಲ್ವಾ ಆಶೀರ್ವಾದಗಳನ್ನು ಕೊಡಿ. ಯಾಕೆಂದರೆ ನಾವು ಕೊಡೋದ್ರಲ್ಲೇ ತಗೊಳ್ಳೋದಿರುತ್ತೆ. ನಾವು ಕೊಡೋದೆ ನೀವು ಕೊಡಿ ಅಂದರೆ ಅವ್ರು ಕೊಡೋದಿಲ್ಲ. ಇಲ್ಲಿ ಲೆಕ್ಕಾಚಾರ ಆಯಿತಾ. ನಾನು ಹಿಂದೆ ಏನೋ ನಿಂದನೆ ಮಾಡಿದ್ದೆ, ಅದು ಅವ್ರು ಈಗ ಬಂದು ಕೊಡ್ತಿದ್ದಾರೆ ವಾಪಸ್ಸು. ಈಗ ನಾನು ಏನು ಕೊಡ್ತೀನಿ ಅದೇ ನನ್ನ ಫ್ಯೂಚರ್ ಆಗಿರುತ್ತೆ, ನನ್ನ ಭವಿಷ್ಯ ಆಗುತ್ತೆ, ಅದೇ ನನಗೆ ಸಿಗುತ್ತೆ ಮುಂದೆ. ಆದ್ದರಿಂದ ನಾನೀಗ ಏನು ಕೊಡಬೇಕು, ಒಳ್ಳೆಯ ಒಂದು ಭಾವನೆಯಿಂದ, ಶುಭ ಭಾವನೆಯಿಂದ, ಶುಭ ಸಂಕಲ್ಪಗಳನ್ನು ಆಶೀರ್ವಾದದ ಒಂದು ರೂಪದಲ್ಲಿ ಆ ಆತ್ಮಕ್ಕೆ ನಾನು ಕೊಡಬೇಕಾಗತ್ತೆ. ಅದೇ ನನಗೆ ಫ್ಯೂಚರಲ್ಲಿ ಸಿಗುತ್ತೆ. ಅದು ಮುಂದೆ ನನ್ನ ಭವಿಷ್ಯವನ್ನು ನಾನು ಅದರಿಂದ ಸರಿ ಮಾಡಿಕೊಳ್ಬೋದು ಕೂಡ. ಅರ್ಥ ಆಗ್ತಿದೆಯಲ್ಲ. ಅದರಿಂದ ಏನು ಮಾಡಬೇಕು, ನೆಗೆಟಿವನ್ನು ಪಾಸಿಟಿವಲ್ಲಿ ಪರಿವರ್ತನೆ ಮಾಡ್ಕೋಬೇಕು. ನನ್ನ ಹತ್ರ ಅವರು ಪ್ರೀತಿಯಿಂದ ನಡ್ಕೊಂಡಿಲ್ಲ, ಅವರು ನನ್ನ ಹತ್ರ ಕೋಪದಿಂದ ಮಾತಾಡಿದ್ರು, ನನಗೆ ಬೈದರು ಅಂತ ನಾವು ಹೇಳ್ತೀವಲ್ಲ, ನಿಂದನೆ ಮಾಡಿದ್ರು ಅಂತ ನಾವು ಹೇಳ್ತೀವಲ್ಲ, ಅದು ಆ್ಯಕ್ಚುಲಿ ಏನು ಅಂತಂದರೆ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ. ಪ್ರೀತಿ, ಆ ಒಂದು ಸ್ನೇಹ, ಆ ಒಂದು ಆನಂದ, ಅವೆಲ್ಲ ಏನಿದೆ ಅದನ್ನು ಅವ್ರ ಹತ್ರ ಬೇಡ್ತಿದ್ದೀವಿ ಅಂತ ಅರ್ಥ. ನಾವೇ ಶಾಂತ ಸ್ವರೂಪರು, ನಾವೇ ಸುಖ ಸ್ವರೂಪರು, ನಾವೇ ಶಕ್ತಿ ಸ್ವರೂಪರು ಅಲ್ವಾ. ಆತ್ಮ ಸ್ವಧರ್ಮನೇ ಶಾಂತಿ, ಸುಖ, ಆನಂದ, ಪ್ರೀತಿ, ಸ್ನೇಹ ಇವೆಲ್ಲವೂ ಸ್ವಧರ್ಮ ಆಗಿದೆ ಅಂದಾಗ ಆತ್ಮಕ್ಕೆ ಬೇರೆ ಯಾರಿಂದ ಬೇಕು? ನಾನು ನನ್ನ ಒಂದು ಸ್ವರೂಪದಲ್ಲಿ ಸ್ಥಿತನಾಗಿ ನಾನು ಇತರರಿಗೆ ಶುಭ ಭಾವನೆಯ ಮೂಲಕ ಅದನ್ನು ಕೊಡಬೇಕು. ಅಷ್ಟೇ ನನ್ನ ಒಂದು ಕರ್ತವ್ಯ ಆಗಿದೆ. ನಾನು ಅವ್ರು ಆ ಥರ ಅಂದರು ಈ ಥರ ಅಂದರು, ಅವ್ರ ಹತ್ರ ದುಃಖ ಇದೆ ಅಂದರೆ ದುಃಖನೇ ಕೊಡ್ತಾರೆ, ಅವ್ರ ಹತ್ರ ಸುಖ ಇದೆ ಅಂದರೆ ಸುಖನೇ ಕೊಡ್ತಾರೆ. ಅಂದರೆ ಅವರ ಒಂದು ಮಾತು, ಕರ್ಮ, ನಡವಳಿಕೆ ಎಲ್ಲನೂ ಸುಖವಾಗಿ ಇರುತ್ತೆ, ಅವರ ಪ್ರೀತಿಯಿಂದನೇ ಕೂಡಿರುತ್ತೆ. ಅವ್ರ ಮಾತಿರ್ಬೋದು, ಅವ್ರ ಕರ್ಮ ಇರ್ಬೋದು, ಅವ್ರ ನಡವಳಿಕೆ ಇರ್ಬೋದು. ಅಂದರೆ ಅವ್ರ ಹತ್ರ ಅದಿದೆ ಅಂದರೆ. ದುಃಖ ಇದ್ದರೆ ಅವರ ನಡವಳಿಕೆನೂ ದುಃಖ ಕೊಡೋ ಥರ ಇರುತ್ತೆ ಇತರರಿಗೆ, ಅವರ ಮಾತು, ಅವರ ಒಂದು ಸಂಕಲ್ಪ ಎಲ್ಲವೂ ಸಹ, ಕರ್ಮನೂ ಸಹ ದುಃಖ ಕೊಡೋ ಥರ ಇರುತ್ತೆ. ಅವರಲ್ಲಿ ಶಾಂತಿ ಇದೆ, ಆನಂದ ಇದೆ, ಸುಖ ಇದೆ ಅಂದರೆ ಅವರ ಮಾತು ಇತರರಿಗೆ ಸುಖ, ಆನಂದ ಎಲ್ಲ ಕೊಡ್ತಿರುತ್ತೆ, ಅವರ ಕರ್ಮಗಳು ಸಹ ಅದನ್ನೇ ಕೊಡ್ತಿರುತ್ತೆ. ಮತ್ತು ಯಾರು ಏನು ಕೊಡ್ತಿದ್ದಾರೆ ಅನ್ನೋದ್ರಲ್ಲಿ ನಿಮಗೆ ದುಃಖ ಕೊಡ್ತಿದ್ದಾರಾ, ಅಶಾಂತಿ ಕೊಡ್ತಿದ್ದಾರಾ, ಟೆನ್ಷನ್ ಕೊಡ್ತಿದ್ದಾರಾ, ಏನು ಕೊಡ್ತಿದ್ದಾರೆ ಅನ್ನೋದ್ರ ಮೇಲೆ ನಿಮಗೆ ಅರ್ಥ ಆಗಬೇಕು. ಅವ್ರ ಹತ್ರ ಅದೇ ಇರುವಂತಹದ್ದು. ಜಾಸ್ತಿ ಹೇರಳವಾಗಿ ಏನಿರುತ್ತೆ ಅದನ್ನೇ ಅವರು ಎಲ್ಲರಿಗೂ ಸಹ ಹಂಚ್ತಾ ಹೋಗ್ತಾರೆ, ಕೊಡ್ತಾ ಹೋಗ್ತಾರೆ. ಆದ್ದರಿಂದ ಅವ್ರ ಹತ್ರ ಅದಿಲ್ಲ. ನಾವೇನು ಮಾಡಬೇಕು, ಶುಭ ಭಾವನೆಯ ಮೂಲಕ ಅವರಿಗೆ ಕೊಡಬೇಕಾಗತ್ತೆ. ಭಗವಂತನ ಶಕ್ತಿ ಇದೆ ನಿನ್ನ ಜೊತೆ, ಸಂಕಲ್ಪಗಳ ಮೂಲಕ ಭಗವಂತನ ಪ್ರೀತಿ ನಿನ್ನ ಜೊತೆ ಇದೆ ಆಯಿತಾ. ನನ್ನ ಒಂದು ಶುಭ ಭಾವನೆನೂ ಇದೆ. ನಾವು ಈ ಥರ ಒಂದು ಸಂಕಲ್ಪಗಳನ್ನು ನಾವು ಪಾಸಿಟಿವ್ ಆಗಿ ನಾವು ಮಾಡಬೇಕಾಗತ್ತೆ. ಮತ್ತು ನೀನು ಶಾಂತ ಸ್ವರೂಪನು, ನಿನ್ನ ಮೂಲ ಗುಣನೇ ಶಾಂತಿ, ನಿನ್ನ ಮೂಲ ಸಂಸ್ಕಾರನೇ ಶಾಂತಿ, ಪ್ರೀತಿ, ಸುಖ, ಆನಂದ. ಈ ಥರ ನಾವು ಅವರಿಗೆ ಶುಭ ಭಾವನೆಯಿಂದ ಅವರಿಗೆ ನಾವು ಕೊಡ್ತಾ ಹೋಗಬೇಕು. ನಾವು ಹೆಚ್ಚೆಚ್ಚಿಗೆ ಎಷ್ಟು ಅವರ ಅವಗುಣಗಳನ್ನು
ನಾವು ಗುರುತಿಸ್ತಾ ಹೋಗ್ತೀವಿ, ವರ್ಣಿಸ್ತಾ ಹೋಗ್ತೀವಿ, ಅಷ್ಟೂ ಕೂಡ ಅದೇನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಸಹ ನಾವು ಒಬ್ಬರ ಒಂದು ಅವಗುಣವನ್ನು ನೋಡಿದ್ವಿ, ಗುರುತಿಸಿದ್ವಿ, ಅವರು ಎಂತಹದ್ದೇ ಒಂದು ಅವಗುಣ ಇರ್ಬೋದು ಅವರಲ್ಲಿ, ಗುರುತಿಸಿದ್ವಿ, ಇನ್ನೊಬ್ಬರ ಹತ್ರ ಹೇಳಿದ್ವಿ, ಅದರ ಬಗ್ಗೆ ಯೋಚನೆ ಮಾಡಿದ್ವಿ ಅಂದರೆ ನಮ್ಮ ಒಂದು ಆತ್ಮದಲ್ಲಿ ಪಾಪದ ಖಾತೆ ತಯಾರಾಗತ್ತೆ. ನಾವು ಸಹ ಅವರ ಸಮಾನ ಆಗ್ಬಿಡ್ತೀವಿ. ಬಾಬಾ ಆಲ್ರೆಡಿ ತಿಳಿಸಿದ್ದಾರೆ, ನಾವು ಯಾರ ಬಗ್ಗೆ ಯೋಚನೆ ಮಾಡ್ತೀವಿ, ಏನು ಯೋಚನೆ ಮಾಡ್ತೀರಿ, ಯಾವ ಥರ ಯೋಚನೆ ಮಾಡ್ತೀರಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಅದೇ ನಮ್ಮಲ್ಲಿ ಧಾರಣೆ ಆಗತ್ತೆ. ಅದು ಇತರರ ಒಂದು ಒಳ್ಳೆಯ ಗುಣದ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೀನಂದರೆ ಅದು ನನ್ನಲ್ಲಿ ಡೌನ್ಲೋಡ್ ಆಗುತ್ತೆ, ಆತ್ಮದಲ್ಲಿ ನನ್ನಲ್ಲಿ ಧಾರಣೆ ಆಗುತ್ತೆ. ಕೆಟ್ಟದ ಯೋಚನೆ ಮಾಡ್ತಿದ್ದೀನಂದ್ರೆ ಅದೇ ಧಾರಣೆ ಆಗುತ್ತೆ ಡೌನ್ಲೋಡ್ ಆಗಿ. ಅರ್ಥ ಆಗ್ತಿದೆಯಲ್ಲ? ಅದರಿಂದ ನಾವು ಶುಭ ಭಾವನೆ, ಶುಭ ಕಾಮನೆಯನ್ನೇ ಇಡಬೇಕಾಗತ್ತೆ. ನನಗೆ ಏನು ಬೇಕು ಅದನ್ನೇ ನಾನು ಇತರರಿಗೆ ಕೊಟ್ಟಾಗ ಅದೇ ನನಗೆ ರಿಟರ್ನ್ ವಾಪಸ್ಸು ಬರುತ್ತೆ. ಅದಕ್ಕೆ ನೀವು ಕೊಡೋದಲ್ಲೇ ತಗೊಳ್ಳೋದಿದೆ ಮಕ್ಕಳೇ ಅಂತ ಅದಕ್ಕೆ ಹೇಳ್ತಾರೆ. ನೀವೆಷ್ಟು ಕೊಡ್ತಾ ಹೋಗ್ತಿರೋ ನಾವು ಬಾಬಾರವರಿಂದ ತಗೊಳ್ಬೇಕು, ಮತ್ತು ನಾವು ಇತರರಿಗೆ ಕೊಡ್ತಾ ಹೋಗಬೇಕು. ಅಂದರೆ ನಾವು ಕೊಡೋದಕ್ಕೆ ನಾವು ನಿಮಿತ್ತ ಆಗಬೇಕು. ಬಾಬಾ ನಮಗೆ ಕೊಡ್ತಾರೆ ಮತ್ತು ನಮ್ಮ ಮೂಲಕ ಇತರರಿಗೆ ಕೊಡ್ತಾರೆ. ಆಯ್ತಲ್ಲ? ನಾವು ಈ ಥರ ಕೊಡುವುದರಲ್ಲಿ ನಾವು ಮಗ್ನ ಆಗಿರಬೇಕು. ಲಕ್ಷ್ಮೀನಾರಾಯಣ ಯಾವತ್ತೂ ಕೊಡುವಂಥವರೇ ಹೊರತು ಬೇಡುವಂಥವರು ಅಲ್ಲ. ಆ ಗುಣ, ಆ ಸಂಸ್ಕಾರಗಳನ್ನು ನಾವು ಇಲ್ಲೇನೆ ನಾವೇನು ಮಾಡಬೇಕಾಗತ್ತೆ, ಧಾರಣೆ ಮಾಡ್ಕೋಬೇಕಾಗತ್ತೆ. ಪ್ರತಿದಿನ ನಾವು ಯೋಗ ಮಾಡಿ ಆತ್ಮದ ಒಂದು ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಆತ್ಮ ಶಕ್ತಿಶಾಲಿಯಾಗಿರಬೇಕು ಅಲ್ವಾ? ಎಲ್ಲಿ ಶಕ್ತಿಶಾಲಿ ಇರೋದಿಲ್ಲ ಆತ್ಮ, ಆಗಲೇ ಆ ಒಂದು ನೆಗೆಟಿವ್ ಒಂದು ಥಾಟ್ಸ್, ಅವರ ಒಂದು ವೈಬ್ರೇಷನ್ ನಮಗೆ ಪ್ರಭಾವವನ್ನು ಬೀರುತ್ತೆ ನಮ್ಮ ಮೇಲೆ. ಅಂದರೆ ಶಕ್ತಿಶಾಲಿಯಾಗಿ ಇಲ್ದಾಗ, ಆತ್ಮ ಶಕ್ತಿಶಾಲಿಯಾಗಿದ್ದಾಗ ಅದರ ಒಂದು ಪ್ರಭಾವ ಬೀಳೋದಿಲ್ಲ. ಅಂದರೆ ಅದಕ್ಕೋಸ್ಕರ ನಾವು ಪ್ರತಿದಿನ ನಾವು ಏನು ಮಾಡಬೇಕಾಗತ್ತೆ, ಸಮಯ ಸಿಕ್ಕ ಗಂಟೆಗೆ 1 ನಿಮಿಷ ಆದರೂ ಸಹ ಏನು ಮಾಡಬೇಕು. ಈಗ ಟ್ರಾಫಿಕ್ ಕಂಟ್ರೋಲ್ ಅದಕ್ಕೆ ತಾನೇ ಇಟ್ಟಿದ್ದಾರೆ. ಅವರ್ಲಿ ಒನ್ಸ್ ಇಟ್ಟಿದ್ದಾರೆ. 1 ಅವರ್ಗೆ 1 ಮಿನಿಟ್, 2 ಮಿನಿಟ್, ಇಲ್ಲ 3 ಮಿನಿಟ್ ಆ ಥರ ಎಲ್ಲ ಇಟ್ಟಿರ್ತಾರಲ್ಲ ಟ್ರಾಫಿಕ್ ಕಂಟ್ರೋಲ್. ಅದಕ್ಕೋಸ್ಕರನೇ ನಾವೇನು ಮಾಡಬೇಕು, ಪರಮಾತ್ಮನ ಜೊತೆ ಮನಸ್ಸು ಬುದ್ಧಿಯನ್ನು ಜೋಡಿಸಿ ನಾವು ಬ್ಯಾಟ್ರಿಯನ್ನು, ಆತ್ಮದ ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ಕೊಳ್ಬೇಕು. ಈಗ ನಾವು ಬೆಳಿಗ್ಗೆ ಎದ್ದೇಳ್ತೀವಿ ಆಯಿತಾ? ಮೊದಲನೇದು ಫಸ್ಟು ನಾವು ಬೆಳಿಗ್ಗೆ ಎದ್ದೇಳ್ತೀವಿ. ಎದ್ದೇಳಿದ ತಕ್ಷಣ ನಾವು ಏನು ಮಾಡಬೇಕು ಅಂದರೆ, ಜಾಸ್ತಿ ಏನು ಮಾಡ್ತಾರೆ, ಇದ್ದ ತಕ್ಷಣ ಫೋನು ಮೊಬೈಲ್, ಸೆಲ್ ಫೋನ್ ಇರುತ್ತಲ್ಲ, ಅದನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ? ಎದ್ದ ತಕ್ಷಣ ಫೋನ್ ನೋಡ್ತಾರೆ. ಅದನ್ನು ಫಸ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡೋದನ್ನು ಬಿಡಬೇಕು, ಅದು ಅವಾಯ್ಡ್ ಮಾಡಬೇಕು. ನಾವು ಎದ್ದ ತಕ್ಷಣ ಬಾಬಾರವರಿಗೆ ಗುಡ್ ಮಾರ್ನಿಂಗ್ ಹೇಳಬೇಕು. 1 ಅವರ್ ಫೋನ್ ನೋಡಬಾರ್ದು. ಬೆಳಿಗ್ಗೆ ಎದ್ದ ತಕ್ಷಣ 1 ಅವರ್ ಫೋನನ್ನು ನೋಡಬಾರ್ದು. ಇಲ್ಲ ಅಂದರೆ ನಮ್ಮ ಒಂದು ಎನರ್ಜಿ ಏನಿರುತ್ತೆ ಆ ಕಡೆ ಹೊರಟೋಗ್ಬಿಡುತ್ತೆ, ಫೋನ್ ಕಡೆ ಹೊರಟೋಗ್ಬಿಡುತ್ತೆ. ಅದು ಇದು ನೋಡ್ತಿರ್ತೀವಲ್ಲ ಫೋನಲ್ಲಿ, ಆ ಕಡೆ ಹೊರಟೋಗ್ಬಿಡುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕಾಗತ್ತೆ, ನಾವು ಫೋನನ್ನು ಮುಟ್ಟದೆ ಫಸ್ಟು ನಾವು ಬಾಬಾರವರಿಗೆ ಗುಡ್ ಮಾರ್ನಿಂಗನ್ನು ಹೇಳಿ ಬಾಬಾರವರಿಗೆ ಥ್ಯಾಂಕ್ ಯು ಹೇಳಬೇಕಾಗತ್ತೆ. ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಡೇ ಬಾಬಾ ಅಲ್ವಾ? ಇಂತಹ ಒಂದು ಸುಂದರವಾದ ದಿನ ನನಗೆ ಕೊಟ್ಟಿರೋದಕ್ಕೋಸ್ಕರ ನಿಮಗೆ ತುಂಬ ಧನ್ಯವಾದಗಳು. ಫಸ್ಟು ನಾವು ಈ ಒಂದು ಸಂಕಲ್ಪವನ್ನು ಮಾಡಬೇಕು. ಮೊದಲೇ ಎದ್ದ ತಕ್ಷಣ ಫೋನನ್ನು ನೋಡೋದು, ಫೋನಲ್ಲಿ ಅದು ಇದು ನೋಡೋದೆಲ್ಲನೂ ಮಾಡಬಾರ್ದು. ಯಾಕಂದ್ರೆ ನಮ್ಮ ಒಂದು ಎನರ್ಜಿ ಏನಿರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಅದ್ರ ಕಡೆ ಏನಾಗ್ಬಿಡತ್ತೆ, ಗಮನ ಹೊರಟು ಹೋಗ್ಬಿಡತ್ತೆ, ಮತ್ತು ಎನರ್ಜಿ ಆ ಕಡೆ ವೇಸ್ಟ್ ಆಗ್ತಾ ಹೋಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಒಂದು ಎನರ್ಜಿ ಅನ್ನೋದೇನಾಗಿರುತ್ತೆ ಅಂದರೆ, ಬೆಳಿಗ್ಗೆ ಎದ್ದಾಗ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಇರುತ್ತೆ ಆಯ್ತಲ್ಲ.
ಆಕ್ಟಿವ್ ಇರುತ್ತೆ. ಅದಕ್ಕೋಸ್ಕರ ನಾವು ಆ ಸಮಯದಲ್ಲಿ ಏನು ಮಾಡಬೇಕಾಗತ್ತೆ, ಈ ವ್ಯರ್ಥವಾದದ್ದನ್ನು ನಾವು ಮೊಬೈಲನ್ನು ನೋಡುವಂತಹದ್ದು ಅವೆಲ್ಲ ನೋಡಬಾರ್ದು. ಇದ್ದ ತಕ್ಷಣ ಬಾಬಾರವ್ರಿಗೆ ಗುಡ್ ಮಾರ್ನಿಂಗ್ ಹೇಳಿ ಬಾಬಾರವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಮತ್ತು ನಾನು ಶಕ್ತಿಶಾಲಿ ಆತ್ಮನಾಗಿದ್ದೀನಿ, ನಾನೇನಾಗಿದ್ದೀನಿ, ಶಕ್ತಿಶಾಲಿ ಆತ್ಮನಾಗಿದ್ದೀನಿ. ಈ ಒಂದು ಥಾಟನ್ನು ಕ್ರಿಯೇಟ್ ಮಾಡಬೇಕು. ಈ ಒಂದು ಸಂಕಲ್ಪವನ್ನು ನಾವು ಮಾಡಬೇಕಾಗತ್ತೆ ಬೆಳಿಗ್ಗೆ ಎದ್ದ ತಕ್ಷಣ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಈ ಥರ ನಾವು ಸಂಕಲ್ಪ ಮಾಡ್ತೀವಿ ಅಂತಂದರೆ ಇಡೀ ದಿನವೆಲ್ಲನೂ ಸಹ ಶಕ್ತಿಶಾಲಿಯಾಗಿರುತ್ತೆ. ಆಯಿತಾ? ಮತ್ತು ಎರಡನೇದು ಏನು, ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್ ಅಂತಾರಲ್ಲ, ಈ ಒಂದು ಭಾವನೆಯನ್ನು ನಾವು ಇಟ್ಕೊಳ್ಬೇಕಾಗತ್ತೆ ಪ್ರತಿದಿನ. ನಾವು ಎಲ್ಲದಕ್ಕೂ ಅಷ್ಟೇ ಗ್ರ್ಯಾಟಿಟ್ಯೂಡ್ ಭಾವನೆ ಅನ್ನುವಂಥದ್ದು, ಕೃತಜ್ಞತೆಯ ಒಂದು ಭಾವನೆ ಎನ್ನುವಂತಹದ್ದು ಇಟ್ಕೋಬೇಕು. ದೇವರ ಮೇಲೆ ಇರ್ಬೋದು, ಅಂದರೆ ಬಾಬಾ ಭಗವಂತನ ಮೇಲೆ ಕೃತಜ್ಞತಾ ಭಾವನೆ, ಮತ್ತು ಮನಸ್ಸಿನ ಮೇಲೆ, ಫ್ಯಾಮಿಲಿ ಮೇಲೆ, ಮತ್ತು ಬಾಡಿ, ಮತ್ತು ಬೆಡ್. ನಾವು ಬೆಡ್ ಇರುತ್ತಲ್ಲ, ಬೆಳಿಗ್ಗೆ ಇದ್ದ ತಕ್ಷಣ ಬೆಡ್ ಮೇಲೆ ಕೂತಿ, ಆ ಪ್ರಕೃತಿನೂ ಸಹ ಅಲ್ವಾ ಅದು. ಒಂದು ಬೆಡ್ ಇರ್ಬೋದು, ಆ ಬೆಡ್ಗೂ ಸಹ ಥ್ಯಾಂಕ್ಸ್ ಹೇಳಬೇಕು, ಬಾಡಿಗೂ ಸಹ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದರೆ ಕಂಪ್ಲೇಂಟ್ಸ್ ಅನ್ನೋದು ಇರೋದಿಲ್ಲ. ಮನಸ್ಸಿಗೂ ಅಷ್ಟೇ ಕೃತಜ್ಞತೆಯ ಒಂದು, ಯಾಕಂದರೆ ಮನಸ್ಸು ನಮಗೆ ಇರೋದ್ರಿಂದನೇ ತಾನೇ ಮನಸ್ಸಿಂದ ನಾವು ಒಳ್ಳೆಯ ಸಂಕಲ್ಪಗಳನ್ನು ಮತ್ತು ಬಾಬಾವ್ರ ಬಗ್ಗೆ ಸಂಕಲ್ಪಗಳನ್ನು ಮಾಡೋಕ್ಕೂ ಸಹ, ಸ್ಮೃತಿ ಮಾಡೋಕ್ಕೂ ಸಹ ಸಾಧ್ಯ ಆಗುವಂತಹದ್ದು ಕೃತಜ್ಞತೆ ಅನ್ನುವಂಥ. ಮತ್ತು ಫ್ಯಾಮ್ಲಿನೂ ಅಷ್ಟೇ, ಎಲ್ಲ ಸಹಯೋಗ ಕೊಡ್ತಿರೋದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಅವುಗಳ ಬಗ್ಗೆ, ನಂದು ಫ್ಯಾಮ್ಲಿ ಬಗ್ಗೆನೂ ಸಹ, ಮತ್ತು ಬಾಡಿನೂ ಅಷ್ಟೇ ತುಂಬ ಸಹಯೋಗ ಕೊಡ್ತಿದೆ ಅಂತ ಪಾಸಿಟಿವ್ ಆಗಿ ನಾವು ಅದಕ್ಕೂ ಕೃತಜ್ಞತೆಯನ್ನು ತಿಳಿಸ್ಬೇಕಾಗತ್ತೆ. ಮತ್ತು ಬಾಬಾರವ್ರಿಗೂ ಸಹ ಕೃತಜ್ಞತೆಯನ್ನು ತಿಳಿಸ್ಬೇಕಾಗತ್ತೆ. ಬಾಬಾ ನಮ್ಮ ಜೊತೆ ಇದೆಲ್ಲನೂ ಸಹ ಮಾಡಿಸ್ತಿದ್ದಾರೆ ಅನ್ನೋ ಒಂದು ಕೃತಜ್ಞತೆಯನ್ನು, ಆ ಭಾವನೆಯನ್ನು ಇಡಬೇಕಾಗುತ್ತೆ. ನಮ್ಮ ಜೊತೆನೇ ಇದ್ದಾರೆ, ಮಾಡಿಸುವಂಥವ್ರು ಅವರಾಗಿದ್ದಾರೆ, ನಾವು ನಿಮಿತ್ತ ಆಗಿದ್ದೀವಿ, ಎಲ್ಲನೂ ಅವರೇ ಮಾಡಿಸ್ತಿದ್ದಾರೆ. ಆ ಒಂದು ಕೃತಜ್ಞತೆಯ ಭಾವನೆಯೂ ಸಹ ಇರಬೇಕಾಗಿದೆ. ಅವರ ಒಂದು ಜ್ಞಾನ ಯೋಗದಿಂದ ನಮ್ಮನ್ನು ಎಷ್ಟು ಉನ್ನತವಾಗಿ ತಯಾರು ಮಾಡ್ತಿದ್ದಾರೆ ಅಲ್ವಾ ಬಾಬಾನೂ ಸಹ. ಮತ್ತು ಇವೆಲ್ಲದಕ್ಕೂ ಸಹ ಕೃತಜ್ಞತೆಯನ್ನು ತಿಳಿಸ್ಬೇಕು. ಯಾಕಂದರೆ ಯಾವಾಗ ಕೃತಜ್ಞತೆ ಅನ್ನೋದಿರುತ್ತೆ ಅಲ್ಲಿ ಕಂಪ್ಲೇಂಟ್ಸ್ ಅನ್ನೋದು ಇರೋದಿಲ್ಲ. ಕಂಪ್ಲೇಂಟ್ಸ್ ಅನ್ನೋದು ಸಮಾಪ್ತಿ ಆಗ್ತಾ ಇರುತ್ತೆ. ಅದಂಗೆ ಇದಂಗೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇದೆಲ್ಲನೂ ಸಹ ಸಮಾಪ್ತಿ ಆಗ್ತಾ ಹೋಗುತ್ತೆ. ಮತ್ತು ಮೂರನೇದು ನೋಡಿ, ನಾವು ಬೆಳಿಗ್ಗೆ ಎದ್ದು ಹೇಳ್ತಾರಲ್ಲ, ಬೆಳಿಗ್ಗೆ ಎದ್ದು ಯಾರ ಮುಖ ನೋಡುವೆ ಅಂತ ಹೇಳ್ತಿರ್ತಾರೆ, ಯಾರ ಮುಖ ನೋಡಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅರ್ಥ ಏನು ಹೇಳಿ? ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಬೇಕು? ಬೆಳಿಗ್ಗೆ ಎದ್ದ ತಕ್ಷಣ ನಾವು ಕೆಲವ್ರು ಏನು ಮಾಡ್ತಾರೆ, ದೇವ್ರ ಫೋಟೋನ ನೋಡ್ತಾರೆ, ಕೆಲವರು ಕೈ ಈ ಥರ ಉಜ್ಜಿಕೊಂಡು ಕೈಗಳನ್ನು ನೋಡ್ತಾರೆ ಅಲ್ವಾ. ಕೆಲವರು ಆ ಪ್ರಾಣಿ ಅಂತೆ, ಈ ಪ್ರಾಣಿ ನೋಡಿದ್ರೆ ಅದೃಷ್ಟ ಬರುತ್ತಂತೆ, ಆ ಪ್ರಾಣಿ ನೋಡಿದ್ರೆ ಅದೃಷ್ಟ ಬರುತ್ತಂತೆ ಅಂತ ಪ್ರಾಣಿಗಳನ್ನು ನೋಡ್ತಿರ್ತಾರೆ ಅಲ್ವಾ. ಈ ಥರ ಎಲ್ಲ ಇರುತ್ತೆ. ಏನಕ್ಕೆ ಅದೃಷ್ಟ ಬಂದ್ಬಿಡುತ್ತೆ? ಯಾರ ಮುಖ ನೋಡಬೇಕು? ಒಳ್ಳೆಯವ್ರ ಮುಖ ನೋಡಬೇಕು, ಮತ್ತು ಆ ದಿನ ಎಲ್ಲ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯವ್ರ ಮುಖ ನೋಡಿದ್ರೆ, ಈ ಥರ ಎಲ್ಲ ಹೇಳ್ತಿರ್ತಾರೆ. ಆ್ಯಕ್ಚುಲಿ ಅದು ಒಳ್ಳೆ ಮುಖ ಅಂದರೆ ಏನು? ಯಾವುದು ಒಳ್ಳೆ ಮುಖ ಅಂದರೆ ಯಾವುದು ಅಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಯಾರ ಮುಖ ನೋಡಬೇಕು ಅಂದರೆ ಅರ್ಥ ಏನು ಅಂದರೆ, ನಮ್ಮ ಒಂದು ಬೆಳಿಗ್ಗೆ ಅಂದರೆ ಎದ್ದ ತಕ್ಷಣ ನಮ್ಮ ಒಂದು ಫಸ್ಟ್ ಥಾಟ್, ಮೊದಲ ಯೋಚನೆ ಏನಿದೆ ಅದೇ ಆಗಿದೆ. ಆಯ್ತಲ್ಲ? ಅಂದರೆ ಫಸ್ಟ್ ಥಾಟ್ ಏನು ಯೋಚನೆ, ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಏನು ಯೋಚನೆ ಮಾಡ್ತೀವಿ ಅನ್ನೋದಕ್ಕೇನೆ ಯಾರ ಮುಖ ನೋಡಿದ್ರಿ ಅಂತ ಹೇಳೋದು. ಯಾಕಂದರೆ ಆ ಒಂದು ಯೋಚನೆನೇ ನಮ್ಮ ಒಂದು ಇಡೀ ದಿನದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಆ ಒಂದು ಯೋಚನೆ, ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಏನು ಸಂಕಲ್ಪ ಮಾಡ್ತೀವಿ, ಪಾಸಿಟಿವ್ ಆಗಿರುತ್ತಾ ನೆಗೆಟಿವ್ ಆಗಿರುತ್ತಾ, ಅದೇನೆ. ಅದಕ್ಕೆ ಯಾರ ಮುಖ ನೋಡಿದ್ರಿ ಅಂತ ಹೇಳ್ತಾರೆ. ಯಾರು ಅಂದರೆ ಏನಾದರೂ ಒಂದು ಕೆಟ್ಟದ್ದಾದರೂ ಕೂಡ ಇವತ್ತು ಯಾವುದೋ ಯಾರ ಮುಖ ನೋಡಿದ್ರೆ ಏನೋ ಗೊತ್ತಿಲ್ಲ ಇವ್ರಿಗೆ ಈ ಥರ ಅಂತಾರೆ. ಒಳ್ಳೇದೇನಾದರೂ ಆಯಿತು ಅಂದರೆ ಯಾರೋ ಒಳ್ಳೆಯವ್ರ ಮುಖ ನೋಡಿದ್ದಾರೆ ಇವತ್ತು ಅಂತ ಎಲ್ಲ ಹೇಳ್ತಾರೆ. ಅಂದರೆ ಏನು, ನಮ್ಮ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಒಂದು ಫಸ್ಟ್ ಥಾಟ್, ನಾವು ಮೊದಲ ಒಂದು ಯೋಚನೆ ಅನ್ನುವಂತಹದ್ದು
ತುಂಬ ಪವರ್ಫುಲ್ಲಾಗಿ ಶಕ್ತಿಶಾಲಿಯಾಗಿ ಶುಭ ಭಾವನೆಯಿಂದ ಕೂಡಿರೋದಾಗಿ ಇರಬೇಕಾಗತ್ತೆ. ಅದಕ್ಕೋಸ್ಕರ ಆ ಥರ ಹೇಳ್ತಾರೆ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಒಂದು ಸಂಕಲ್ಪಗಳು ಪಾಸಿಟಿವ್ ಆಗಿರಬೇಕು. ನಮ್ಮ ಒಂದು ಎನರ್ಜಿಯನ್ನು ಬೇರೆ ಕಡೆ ಹೋಗೋದಕ್ಕೆ ಬಿಡಬಾರದು. ಆಯ್ತಲ್ಲ? ಅದಕ್ಕೋಸ್ಕರ ಏನು ಮಾಡಬೇಕಾಗತ್ತೆ, ಬೆಳಿಗ್ಗೆನೆ ಎದ್ದು ಅಂದರೆ ನಾವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳಿ ನಾವು ಮಲಗಬೇಕಾಗತ್ತೆ. ಆಯಿತಾ? ಎಲ್ಲದಕ್ಕೂ ಸಹ ನಾವು ಥ್ಯಾಂಕ್ಸ್ ಹೇಳಿ ಕೂಡ ಮಲಗಬೇಕಾಗತ್ತೆ. ಒಂದು ಶರೀರ ಇರ್ಬೋದು, ಬಾಬಾ ಇರ್ಬೋದು, ಪ್ರಕೃತಿ ಇರ್ಬೋದು, ಏನೇ ಇರ್ಬೋದು, ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸ್ ಹೇಳಿ ನಾವು ಅಂದರೆ ಅವುಗಳಿಗೆ ಥ್ಯಾಂಕ್ಸ್ ಹೇಳೋದ್ರಿಂದ ಏನಾಗ್ಬಿಡುತ್ತೆ, ಅದು ನಿದ್ದೆನೂ ಸಹ ಚೆನ್ನಾಗಿ ಬರುತ್ತೆ, ಮನಸ್ಸು ಹಗುರವಾಗಿರುತ್ತೆ ಕೂಡ. ಈ ಒಂದು ನಾವು ಸಂಕಲ್ಪಗಳನ್ನು ನಾವು ಮಾಡಬೇಕಾಗತ್ತೆ. ನಾನು ತುಂಬ ಶಾಂತಿ ಸ್ವರೂಪ ಅಂದರೆ ನಾನು ಶಾಂತಿ ಸ್ವರೂಪ ಆತ್ಮ, ಪವಿತ್ರ ಸ್ವರೂಪ ಆತ್ಮ, ಸತ್ಯಯುಗಿ ಆತ್ಮ ಆಗಿದ್ದೀನಿ. ಆಯ್ತಾ? ನನ್ನ ಒಂದು ಆರ ಅಂದ್ರೆ ಏನು ಹೇಳ್ತಾರೆ, ಓರ ಅಂತಾರಲ್ಲ, ಸುತ್ತು ಏನಿರುತ್ತೆ ಪ್ರಭಾವ ಮಂಡಲ, ಅದು ತುಂಬ ಶಕ್ತಿಶಾಲಿ ಆಗತ್ತೆ. ಯಾವಾಗ ನಾನು ತುಂಬ ಶಾಂತಿ ಸ್ವರೂಪ ಅಂದರೆ ನಾನು ಶಾಂತಿ ಸ್ವರೂಪಾತ್ಮ, ಪವಿತ್ರ ಸ್ವರೂಪಾತ್ಮ, ನಾನು ಸತ್ಯಯುಗಿ ಆತ್ಮ. ಆಗ ನಮ್ಮ ಒಂದು ಓರ ಏನಿದೆ ಅದು ಶಕ್ತಿಶಾಲಿಯಾಗಿ ಇರುತ್ತೆ. ಅದು ಆ ಥರ ಶಕ್ತಿಶಾಲಿಯ ಒಂದು ಓರ ಅನ್ನುವಂಥದ್ದು ತಯಾರಾಗತ್ತೆ. ಮತ್ತೆ ರಾತ್ರಿ ಮಲಗುವುದಕ್ಕೆ ಮುಂಚೆ ಈ ಥರ ಮಾಡಿ, ಮತ್ತೆ ಬೆಳಿಗ್ಗೆ ಎದ್ದು ಈ ಒಂದು ಅಂದರೆ ರಾತ್ರಿ ಮಲಗುವುದಕ್ಕೆ ಮುಂಚೆ ಎಲ್ಲದಕ್ಕೂ ಧನ್ಯವಾದಗಳನ್ನು ತಿಳಿಸಿ, ಬೆಳಿಗ್ಗೆ ಎದ್ದು ನಾನು ತುಂಬ ಶಾಂತಿ ಅಂದರೆ ಶಕ್ತಿಶಾಲಿ ಆತ್ಮ ಆಗಿದ್ದೀನಿ, ಇವೆಲ್ಲನೂ ಸಹ ನಾವು ಸಂಕಲ್ಪಗಳನ್ನು ನಾವು ಅಂದರೆ ಪಾಸಿಟಿವ್ ಆಗಿ ಮಾಡಬೇಕಾಗತ್ತೆ. ಮತ್ತು ಭಗವಂತನ ಶಕ್ತಿಗಳು ನಮ್ಮ ಮೇಲೆ ಸದಾ ಅಂದರೆ ಅವರ ಶಕ್ತಿಗಳು ನಮ್ಮ ಮೇಲೆ ಬೀಳ್ತಿರೋ ಥರ ಅನುಭವ ಮಾಡ್ಕೊಳ್ಬೇಕು. ಅವರ ಒಂದು ಶಕ್ತಿಗಳು ನಮ್ಮ ಮೇಲೆ ಬೀಳ್ತಾ ಇರೋ ಹಾಗೆ ಅನುಭವ ಮಾಡ್ಕೊಳ್ಬೇಕು ಬೆಳಿಗ್ಗೆ ಎದ್ದಾಗೂ ಸಹ. ಆಯಿತಾ? ಬೆಳಿಗ್ಗೆ ಎದ್ದಾಗ ಈ ಥರ ಒಂದು ಅಂದರೆ ಅವರ ಒಂದು ಶಕ್ತಿಗಳು ನಮ್ಮ ಮೇಲೆ ಬೀಳ್ತಾ ಇರೋ ಥರ ಅನುಭವ ಮಾಡಿಕೊಂಡಾಗ ನಮ್ಮ ಒಂದು ಮನಸ್ಸು ಸಹ ಶಕ್ತಿಶಾಲಿಯಾಗಿ ಇರುತ್ತೆ. ಮತ್ತು ಕೆಲವರು ಹೇಳ್ತಾರೆ, ಯಾರ್ದು ಕೆಟ್ಟ ಕಣ್ಣು ಬಿದ್ದಿದೆ ಅಂತೆಲ್ಲ ಹೇಳ್ತಿರ್ತಾರೆ. ಅಂದರೆ ಕೆಟ್ಟ ಕಣ್ಣು ಬೀಳೋದ್ರಿಂದ ಕೆಟ್ಟದಾಗತ್ತೆ ಅಂತೆಲ್ಲನೂ ಸಹ ಹೇಳ್ತಿರ್ತಾರೆ ಅಲ್ವಾ? ಒಳ್ಳೆಯವ್ರ ಕಣ್ಣು ಬಿತ್ತು ಅಂದರೆ ಒಳ್ಳೇದಾಗತ್ತೆ, ಅಂದರೆ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಅಂದರೆ ಯೋಚನೆ ಮಾಡಿ, ಬೇರೆಯವರ ಒಂದು ಕೆಟ್ಟ ದೃಷ್ಟಿ, ನೆಗೆಟಿವ್ ಥಾಟ್ ಇರ್ಬೋದು, ಅದು ಅವರ ಒಂದು ದೃಷ್ಟಿ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅಂದರೆ ಅದು ಯಾವಾಗ ಅಂತಂದರೆ ನಮ್ಮ ಒಂದು ಎನರ್ಜಿ ಲೆವೆಲ್ ಕಡಿಮೆ ಇದ್ದಾಗ ಅದಾಗತ್ತೆ. ನಮ್ಮ ಒಂದು ಆತ್ಮದ ಎನರ್ಜಿ ಲೆವೆಲ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ, ಆವಾಗ ಮಾತ್ರ ಅದಾಗುವಂತಹದ್ದು. ಬಟ್ ನಾವು ಮಾಡಬೇಕು, ಏನು ಸಂಕಲ್ಪ ಮಾಡಬೇಕು ಅಂದರೆ ನಮ್ಮದು ಅಂದರೆ ಒಬ್ಬರ ಒಂದು ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಏನಂತೆ, ಆದರೆ ಒಳ್ಳೆ ದೃಷ್ಟಿ ಬೀಳುವಂತಹ ಆತ್ಮಗಳು ಅಂದರೆ ಒಳ್ಳೆ ದೃಷ್ಟಿಯನ್ನು ಇಡುವಂತಹ ಆತ್ಮಗಳು 100 ಮಂದಿ ಇದ್ದಾರೆ. ಅಂದರೆ 100 ಮಂದಿಯ ಒಂದು ಒಳ್ಳೆಯ ದೃಷ್ಟಿ ನನ್ನ ಮೇಲೆ ಇದೆ. ಒಬ್ಬರ ಕೆಟ್ಟ ದೃಷ್ಟಿ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂರೋದಲ್ಲ, ಅದನ್ನ ಬಿಟ್ಟು ಒಬ್ಬರು ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಇಟ್ಟಿದ್ದಾರೆ ಅಂತಂದ್ರೆ ನಾವು ಏನು ಯೋಚನೆ ಮಾಡಬೇಕು, 100 ಮಂದಿ ಒಳ್ಳೆಯ ಒಂದು ದೃಷ್ಟಿ ನನ್ನ ಮೇಲೆ ಇದೆ. ಒಬ್ಬರ ಒಂದು ದೃಷ್ಟಿ ಕೆಟ್ಟದಾಗಿದ್ರೆ ಏನಂತೆ ಅಲ್ವಾ, 100 ಮಂದಿ ಒಳ್ಳೆಯ ದೃಷ್ಟಿ ನನ್ನ ಮೇಲೆ ಇದೆ ಅಂತ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕಾಗತ್ತೆ. ಇದು ಅಂದ್ರೆ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳಬಾರದು ಅಂದ್ರೆ ಏನು, ಅವರ ಒಂದು ನೆಗೆಟಿವ್ ಒಂದು ಸಂಕಲ್ಪಗಳು, ಅವರ ಒಂದು ಯೋಚನೆಗಳು, ಅದಕ್ಕೆ ಕೆಟ್ಟ ದೃಷ್ಟಿ ಅಂತ ಹೇಳ್ತಾರೆ. ಆಯ್ತಾ? ಇದು ನಾಲ್ಕನೇದು ಯಾವುದು, ಈ ಒಂದು ಎಲ್ಲದು ನಮ್ಮ ಮೇಲೆ ಈ ಒಂದು ಕೆಟ್ಟದ ಒಂದು ನೆಗೆಟಿವ್ ಏನಿದೆ ಅದು ನಮ್ಮ ಮೇಲೆ ಪ್ರಭಾವ ಬೀರಬಾರದು ಅಂತಂದ್ರೆ ನಾವು ಪಾಸಿಟಿವ್ ಆಗಿರ್ಬೇಕು. ಏನೇ ಅವು ಇದ್ರೂ ಕೂಡ 1000 ಮಂದಿ 100 ಮಂದಿ ಒಳ್ಳೆಯ ದೃಷ್ಟಿ ನನ್ನ ಮೇಲೆ ಇದೆ, ಬಾಬಾರವರ ದೃಷ್ಟಿ ನನ್ನ ಮೇಲೆ ಇದೆ. ಆಯ್ತಾ? ಬಾಬಾರವರ ದೃಷ್ಟಿ ನನ್ನ ಮೇಲೆ ಇದೆ, 100 ಮಂದಿಯ ಒಳ್ಳೆಯ ದೃಷ್ಟಿ ನನ್ನ ಮೇಲೆ ಇದೆ. ಈ ತರ ನಾವು ಪಾಸಿಟಿವ್ ಆಗಿ ನಾವೇನ್ ಮಾಡ್ಬೇಕಾಗತ್ತೆ, ಸಂಕಲ್ಪಗಳನ್ನ ಮಾಡ್ಬೇಕಾಗತ್ತೆ. ಮತ್ತೆ 5ನೇದು
ಏನು ಸಂಕಲ್ಪ ಇದೆ? ನಾನು ಮತ್ತು ನನ್ನ ಕುಟುಂಬ ಭಗವಂತನ ರಕ್ಷಾ ಕವಚದಲ್ಲಿ ಇದ್ದೀವಿ. ಆಯ್ತಾ? ಭಗವಂತನ ಒಂದು ಶಕ್ತಿ ಏನಂತಾರೆ, ವೈಟ್ ಎನರ್ಜಿ ಅನ್ನೋ ಸರ್ಕಲ್ ಇದೆ ನನ್ನ ಸುತ್ತು. ಆಯ್ತಾ? ಭಗವಂತನ ಶಕ್ತಿ ಅನ್ನುವ ಒಂದು ವೈಟ್ ಎನರ್ಜಿ ಏನಿದೆ ಅದು ಸರ್ಕಲ್ ಇದೆ. ಆ ಒಂದು ಯೋಚನೆಯನ್ನು ಪದೇ ಪದೇ ಮಾಡಬೇಕು. ನಾನು ಗಾಡ್ ಅಂದರೆ ಭಗವಂತನ ಪ್ರೊಟೆಕ್ಷನಲ್ಲಿ ನಾನು ಇದ್ದೀನಿ. ಯಾವುದೇ ಒಂದು ಎನರ್ಜಿ ಎಂಟರ್ ಆಗೋದಕ್ಕೆ ಸಾಧ್ಯ ಇಲ್ಲ. ನನ್ನ ಒಂದು ಓರಾ ಏನಿದೆ, ನನ್ನ ಒಂದು ಓರಾದಲ್ಲಿ ಯಾವುದೇ ಒಂದು ಕೆಟ್ಟ ಎನರ್ಜಿನೂ ಸಹ ಎಂಟರ್ ಆಗೋದಕ್ಕೆ ಸಾಧ್ಯ ಇಲ್ಲ. ನಾನು ಭಗವಂತನ ಭಗವಂತನ ವೈಟ್ ಎನರ್ಜಿ ಸರ್ಕಲಲ್ಲಿ ಸುರಕ್ಷಿತವಾಗಿದ್ದೀನಿ, ಸುರಕ್ಷಿತ ಕವಚದಲ್ಲಿದ್ದೀನಿ. ವೈಟ್ ಎನರ್ಜಿ ಆಯ್ತಲ್ಲ, ಭಗವಂತನ ಒಂದು ಎನರ್ಜಿ, ಇದು ಓರಾ. ಇದನ್ನು ನಾವು ಪದೇ ಪದೇ ನಾವೇನು ಮಾಡಬೇಕಾಗತ್ತೆ, ಸಂಕಲ್ಪಗಳನ್ನು ಮಾಡಬೇಕಾಗತ್ತೆ. ಅಂದರೆ ಭಗವಂತನ ಒಂದು ಪ್ರೊಟೆಕ್ಷನಲ್ಲಿ ನಾನಿದ್ದೀನಿ, ಅವರ ಒಂದು ವೈಟ್ ಎನರ್ಜಿಯಲ್ಲಿ ನಾನು ಇದ್ದೀನಿ, ಸದಾ ಅದರ ಒಂದು ಸುರಕ್ಷಿತ ಅಂದರೆ ಒಂದು ಎನರ್ಜಿಯಲ್ಲಿ, ವೈಟ್ ಎನರ್ಜಿಯಲ್ಲಿ ನಾನು ಸುರಕ್ಷಿತವಾಗಿದ್ದೀನಿ. ಯಾವುದೇ ಒಂದು ನೆಗೆಟಿವ್ ಎನರ್ಜಿ, ಯಾವುದೇ ಒಂದು ನೆಗೆಟಿವ್ ಥಾಟ್ ಇರ್ಬೋದು, ಏನೇ ಇರ್ಬೋದು, ಅದು ಎಂಟರ್ ಆಗೋದಕ್ಕೆ ನನ್ನ ಒಂದು ಆರಾದಲ್ಲಿ ಎಂಟ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಸಂಕಲ್ಪಗಳನ್ನು ಪಾಸಿಟಿವ್ ಆಗಿ ನಾವು ಮಾಡಬೇಕು. ಪ್ರತಿ ಗಂಟೆಗೆ ಅಟ್ಲೀಸ್ಟ್ 1 ನಿಮಿಷ ಆದರೂ ಕೂಡ ಆತ್ಮದ ಒಂದು ಬ್ಯಾಟ್ರಿಯನ್ನು ನಾವು ಚಾರ್ಜ್ ಮಾಡ್ಕೊಳ್ತಾ ಹೋಗಬೇಕು. ಸ್ಟ್ರೆಸ್ಸು ಅವೆಲ್ಲನೂ ಸಹ ಕಡಿಮೆ, ಪ್ರೆಷರ್ ಎಲ್ಲನೂ ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಶರೀರದ ಮೇಲೂ ಅವೆಲ್ಲನೂ ಸಹ ಪ್ರಭಾವ ಬೀರುತ್ತಲ್ಲ. ಆದ್ದರಿಂದ ನಾವು ಏನು ಮಾಡಬೇಕಾಗತ್ತೆ, ನಮ್ಮ ಒಂದು ಸಂಕಲ್ಪಗಳ ಮೂಲಕ ನಾವು ಪರಿವರ್ತನೆಯನ್ನು ನಾವು ಮಾಡ್ಕೊಳ್ಬೋದು. ನಾವು ಏನು ಬೇಕೋ ನಾವು ಅದನ್ನೇ ನಾವು ಏನು ಮಾಡಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ. ನಮ್ಮ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಒಂದು ಥಾಟ್ ಪವರ್ಫುಲ್ ಆಗಿರಬೇಕು, ಪಾಸಿಟಿವ್ ಆಗಿರಬೇಕು. ರಾತ್ರಿ ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲದಕ್ಕೂ ಧನ್ಯವಾದಗಳನ್ನು ತಿಳಿಸ್ಬೇಕು. ಬಾಬಾರವ್ರಿಗೂ ತಿಳಿಸ್ಬೇಕು, ಪ್ರಕೃತಿಗೂ ತಿಳಿಸ್ಬೇಕು, ಎಲ್ಲದಕ್ಕೂ ತಿಳಿಸ್ಬೇಕು. ರಾತ್ರಿ ಮಲಗುವ ಮುಂಚೆನೂ ಸಹ ತಿಳಿಸ್ಬೇಕು. ಖಾಲಿ ಮಾಡಿಕೊಂಡು ಎಲ್ಲದಕ್ಕೂ ಸಹ ಕೃತಜ್ಞತೆಯನ್ನು ತಿಳಿಸಿ, ಒಂದು ಕೃತಜ್ಞತೆ ಭಾವನೆ ಅನ್ನುವಂಥದ್ದು ಎಲ್ಲದರ ಮೇಲೂ ಸಹ ಇರಬೇಕಾಗತ್ತೆ. ಸದಾ ಬೆಳಿಗ್ಗೆ ಎದ್ದ ತಕ್ಷಣ ನಾವೇನು ಮಾಡಬೇಕಾಗತ್ತೆ, ಭಗವಂತನ ಶಕ್ತಿಗಳು ಅನ್ನುವಂಥದ್ದು ನನ್ನ ಮೇಲೆ ಬೀಳ್ತಾ ಇದೆ ಅನ್ನೋ ಥರ ನಾವು ಅನುಭವ ಮಾಡ್ಕೊಳ್ಬೇಕು. ಯಾವುದೇ ಕೆಟ್ಟ ಒಂದು ದೃಷ್ಟಿ ನನ್ನ ಮೇಲೆ ಬೀಳ್ತಿಲ್ಲ. ಆಯಿತಾ? ಒಂದು ವೇಳೆ ಬೀಳ್ತಿದೆ ಅಂದರೂ ಕೂಡ ನಿಮ್ಮ ಒಂದು ಸಂಕಲ್ಪ ಏನಿರಬೇಕು, ಒಬ್ಬರು ಕೆಟ್ಟ ದೃಷ್ಟಿ ಬಿದ್ದರೆ ಏನಂತೆ, 100 ಮಂದಿ ಒಳ್ಳೆಯ ದೃಷ್ಟಿ, ಬಾಬಾರವರ ದೃಷ್ಟಿ ನನ್ನ ಮೇಲೆ ಇದೆ ಅನ್ನೋ ಒಂದು ಸಂಕಲ್ಪವನ್ನು ಮಾಡಬೇಕು. ನನ್ನ ಕುಟುಂಬ, ನಾನು ಅಂದರೆ ನಾವೆಲ್ಲರೂ ಆ ಭಗವಂತನ ಮಕ್ಕಳಾಗಿರೋದ್ರಿಂದ, ನಾವೆಲ್ಲರೂ ಸಹ ಅವನ ಒಂದು ಸಂತಾನ ಆಗಿರೋದ್ರಿಂದ, ಇವರೆಲ್ಲರೂ ಅಂದರೆ ಕುಟುಂಬ ಅಂದಾಗ ಅವರೆಲ್ಲ ನನ್ನ ಸೋದರಾತ್ಮಗಳು, ನಾವೆಲ್ಲ ಒಬ್ಬ ತಂದೆಯ ಮಕ್ಕಳು ಅಂದಾಗ ಅವನ ಒಂದು ರಕ್ಷಣೆಯಲ್ಲಿ ನಾವು ಇದ್ದೀವಿ, ಅವನ ಒಂದು ಕವಚದಲ್ಲಿ, ಸುರಕ್ಷಿತ ಕವಚದಲ್ಲಿ ನಾವು ಇದ್ದೀವಿ ಅನ್ನೋ ಒಂದು ಸಂಕಲ್ಪವನ್ನು ಸಹ ನಾವು ಮಾಡಬೇಕಾಗತ್ತೆ. ಆಯ್ತಲ್ಲ? ನಾವು ಇರುವಂತಹದ್ದೇ ಪತಿತ ಪ್ರಪಂಚ, ಪತಿತ ವೈಬ್ರೇಷನ್ನ ಮಧ್ಯೆ ಅಂತಂದಾಗ ಅವುಗಳಿಗೆ ಕಮಲದ ಸಮಾನ, ಅವುಗಳಿಂದ ನಾವು ಅತೀತವಾಗಿರಬೇಕು. ಆಗ್ಲೇ ನಾವು ಬಾಬಾರವರಿಗೂ ಪ್ರಿಯ ಆಗೋದಕ್ಕೆ ಸಾಧ್ಯ, ಸರ್ವರಿಗೂ ಸಹ ನಾವು ಪ್ರಿಯ ಆಗೋದಕ್ಕೆ ಸಾಧ್ಯ ಆಗತ್ತೆ. ಅದರಲ್ಲಿ ನಾವು ಸಿಕ್ಕಾಕೊಳ್ತೀವಿ ಅಂತಂದ್ರೆ ಅದರಲ್ಲಿ ಬಿದ್ದೋದ್ವಿ, ಕೆಸರಲ್ಲಿ ಬಿದ್ದೋದ್ವಿ ಅಂತ ಅರ್ಥ ಅಲ್ವಾ? ಅದಕ್ಕೆ ಅತೀತ ಆಗಿರ್ಬೇಕು. ಅವುಗಳ ಮಧ್ಯೆ ಇದ್ರೂ ಸಹ ನಾವು ಮನಸ್ಸು ಬುದ್ಧಿಯಿಂದ ಅತೀತ ಆಗಿರಬೇಕು. ಅರ್ಥಾಯ್ತಲ್ಲ? ಮೊದಲನೇದು ಯಾವ್ದು ಹೇಳಿದ್ರು, ಬೆಳಿಗ್ಗೆ ಎದ್ದ ತಕ್ಷಣ ಬಾಬಾರವ್ರಿಗೆ ಥ್ಯಾಂಕ್ಸ್ ಅನ್ನ ಹೇಳಬೇಕು, ಮತ್ತೆ ನಾನು ಶಕ್ತಿಶಾಲಿ ಆತ್ಮನಾಗಿದ್ದೀನಿ ಅನ್ನೋ ಒಂದು ಸಂಕಲ್ಪನೂ ಸಹ, ಆ ಒಂದು ಥಾಟನ್ನು ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ. ಮತ್ತೆ ಬೆಳಿಗ್ಗೆ ಎದ್ದು 1 ಅವರ್ ಮೊಬೈಲನ್ನು ನೋಡೋದನ್ನು ಬಿಡಬೇಕಾಗತ್ತೆ.
ಬೆಳಿಗ್ಗೆ ಎದ್ದ ತಕ್ಷಣ ಸಬ್ಕಾನ್ಷಿಯಸ್ ಮೈಂಡ್ ಆಕ್ಟಿವ್ ಇರೋ ಕಾರಣ ನಾವಲ್ಲಿ ಪವರ್ಫುಲ್ ಶಕ್ತಿಶಾಲಿ ಸಂಕಲ್ಪವನ್ನು ನಾವು ಮಾಡಬೇಕಾಗತ್ತೆ. ಅದು ಫಸ್ಟ್ ಥಾಟ್ ಅನ್ನುವಂಥದ್ದು ಶಕ್ತಿಶಾಲಿಯಾಗಿರಬೇಕು. ಮತ್ತು ಕೃತಜ್ಞತಾ ಭಾವನೆ ಅನ್ನುವಂಥದ್ದು ಇರಬೇಕು. ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಯಾರ ಮುಖ ನೋಡಬೇಕು ನೋಡಬೇಕು ಅಂತಂದರೆ ನಮ್ಮ ಒಂದು ಫಸ್ಟ್ ಥಾಟ್ ಯಾವುದು ಯೋಚನೆ ಮಾಡ್ತೀವೋ ಅದೇ ಆ ದಿನದ ಒಂದು ರಿಸಲ್ಟ್ ಆಗಿರುತ್ತೆ. ನಾವೇನು ಯೋಚನೆ ಮಾಡ್ತೀವಿ ಫಸ್ಟ್ ಥಾಟ್ ನೆಗೆಟಿವ್ ಆಗ ಪಾಸಿಟಿವ್ ಆಗ ಅದೇ ಆಗಿರುತ್ತೆ. ಅದರ ಒಂದು ಮುಖ ಅಂದರೆ ಒಳ್ಳೆಯದನ್ನ ದರ್ಶನ ಮಾಡೋದನ್ನ ಕೆಟ್ಟದರ ದರ್ಶನ ಮಾಡೋದನ್ನ ಅಂತ ನಮ್ಮ ಒಂದು ಯೋಚನೆನೇ ಫಸ್ಟ್ ಥಾಟ್ ಏನು ಯೋಚನೆ ಮಾಡ್ತೀವಿ ಅದರ ಒಂದು ಕೆಟ್ಟದಾಗಿರೋ ಕೆಟ್ಟದರ ದರ್ಶನ, ಒಳ್ಳೇದಾದ್ರೆ ಒಳ್ಳೇದರ ದರ್ಶನ ಆಗಿರುತ್ತೆ. ಅದಕ್ಕೆ ಹೇಳ್ತಾರೆ ಅದನ್ನು. ಮತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚೆನೂ ಅಷ್ಟೇ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ಬೇಕಾಗತ್ತೆ, ಸಂಕಲ್ಪಗಳನ್ನು ಮಾಡಬೇಕಾಗತ್ತೆ. ನಾನು ತುಂಬ ಶಾಂತ ಸ್ವರೂಪ, ಪವಿತ್ರ ಸ್ವರೂಪ ಆಗಿದ್ದೀನಿ, ಸತ್ಯಯುಗಿ ಆತ್ಮ ಆಗಿದ್ದೀನಿ ನಾನು. ನನ್ನ ಒಂದು ಓರ, ನನ್ನ ಸುತ್ತ ಇರುವಂತಹ ಓರ ಶಕ್ತಿಶಾಲಿ ಆಗಿದೆ. ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಭಗವಂತನ ಶಕ್ತಿಗಳು ನಮ್ಮ ಮೇಲೆ ಬೀಳ್ತಾ ಇದೆ ಅನ್ನೋ ಥರ ಅನುಭವನೂ ಸಹ ನೀವು ಮಾಡ್ಕೋಬೇಕು ಅಂತ ಹೇಳಿದ್ರು. ಮತ್ತು ಯಾವುದು ಕೆಟ್ಟ ದೃಷ್ಟಿ ಅಂತಂದ್ರೆ ನೆಗೆಟಿವ್ನ ಒಂದು ವೈಬ್ರೇಷನ್ ನಮ್ಮ ಮೇಲೆ ಬೀಳಬಾರದು. ಅಂದರೆ ಅಂದರೆ ನಮ್ಮ ಒಂದು ಆತ್ಮದ ಒಂದು ಎನರ್ಜಿ ಲೆವೆಲ್ ಕಡಿಮೆ ಇದ್ದಾಗ ಅದರ ಪ್ರಭಾವ ಬೀಳುತ್ತೆ. ಶಕ್ತಿಶಾಲಿ ಇದ್ದರೆ ಬರೋದಿಲ್ಲ, ಅದರ ಪ್ರಭಾವ ಬೀರೋದಿಲ್ಲ ಕೂಡ. ಅದರಿಂದ ಆತ್ಮದ ಒಂದು ಅಂದರೆ ಆತ್ಮವನ್ನು ಶಕ್ತಿಶಾಲಿಯಾಗಿ ಇಟ್ಕೊಳ್ಬೇಕಾಗತ್ತೆ. ನೆಗೆಟಿವ್ ಅಲ್ಲದೆ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಭಗವಂತನ ಒಂದು ದೃಷ್ಟಿ ನನ್ನ ಮೇಲೆ ಇದೆ, ಅನೇಕ ಆತ್ಮ ಒಳ್ಳೆಯ ಸಾವಿರಾರು ಮಂದಿ ನೂರಾರು ಮಂದಿ ಒಳ್ಳೆಯ ಆತ್ಮಗಳ ದೃಷ್ಟಿ ನನ್ನ ಮೇಲೆ ಇದೆ ಅನ್ನೋ ಒಂದು ಸಂಕಲ್ಪವನ್ನು ನಾವು ಮಾಡಬೇಕು. ಮತ್ತು ನನ್ನ ಕುಟುಂಬ ಮತ್ತು ನಾನು ಎಲ್ಲರೂ ಭಗವಂತನ ಸಂತಾನ, ಅವನ ಒಂದು ರಕ್ಷಾ ಕವಚದಲ್ಲಿ ನಾವು ಇದ್ದೀವಿ. ವೈಟ್ ಎನರ್ಜಿ, ಭಗವಂತನ ವೈಟ್ ಎನರ್ಜಿ ಸರ್ಕಲ್ ಅನ್ನುವಂಥದ್ದು ನನ್ನ ಸುತ್ತೂ ಇದೆ. ಪದೇ ಪದೇ ಈ ಒಂದು ಸಂಕಲ್ಪ ಮಾಡಬೇಕು, ನಾನು ಭಗವಂತನ ಒಂದು ಪ್ರೊಟೆಕ್ಷನಲ್ಲಿ ನಾನು ಇದ್ದೀನಿ. ಯಾವುದೇ ಎನರ್ಜಿನೂ ಸಹ ನೆಗೆಟಿವ್ ಎನರ್ಜಿ ನನ್ನ ಒಂದು ಈ ಒಂದು ಆರವನ್ನು ಟಚ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಎಂಟರ್ ಆಗೋದಕ್ಕೆ ಟಚ್ ಮಾಡೋದಕ್ಕಾಗೋದಿಲ್ಲ, ಎಂಟರ್ ಆಗೋದಕ್ಕೂ ಸಾಧ್ಯ ಇಲ್ಲ ಅನ್ನುವ ಈ ಒಂದು 5 ಸಂಕಲ್ಪಗಳನ್ನು ನಾವು ಮಾಡಬೇಕು. ನಾವು ಈ ಥರ ನಾವು ಪಾಸಿಟಿವ್ ಆಗಿ ನಾವು ಹೋಗ್ತಿರ್ತೀವಿ ಅಂತಂದ್ರೆ ನಮ್ಮ ಜೀವನ ಅನ್ನುವಂತಹದ್ದು ಸತ್ಯಯುಗದ ಸಮಾನವಾದ ಜೀವನ ಅನ್ನುವಂಥದ್ದು ತಯಾರಾಗತ್ತೆ. ನಾವು ಆ ಥರ ನಾವು ಅಂದರೆ ಪರಿವರ್ತನೆಯನ್ನು ನಾವು ತಗೊಂಬರ್ಬೋದು ಕೂಡ. ಅಂದರೆ ಪಾಸಿಟಿವ್ ಆಗಿರಬೇಕು. ಯಾವುದೇ ಒಂದು ನನಗೇನು ಬೇಕಾಗಿದೆ, ನನ್ನ ಜೀವನ ಯಾವ ಥರ ಇರಬೇಕು ಅಂತ ನಾನು ಆಸೆ ಪಡ್ತಿದ್ದೀನಿ ಅದನ್ನೇ ಯೋಚನೆ ಮಾಡಬೇಕಾಗತ್ತೆ. ಅದ್ರ ಬಗ್ಗೆನೇ ನಾನು ಸಂಕಲ್ಪಗಳನ್ನು ಮಾಡಬೇಕಾಗತ್ತೆ. ಅದೇ ಒಂದು ದೃಷ್ಟಿಯನ್ನು ನಾನು ಇಡಬೇಕಾಗತ್ತೆ. ಅಚ್ಚಾ, ಓಂ ಶಾಂತಿ.